ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಮನಸ್ಸಿಗೆ ಇದು ಆಯಿತು ಅಂಥೇಳಿ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಶಾಲೆ ಶುಲ್ಕ ಹೆಚ್ಚಾಗಿದೆ, ಆದರೂ ಕೂಡ ನಾವು ಅದನ್ನು ಹೇಗೋ ತಂದೆ ತಾಯಿಗಳು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಮ್ಮ ಎಲ್ಲ ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಅವ್ರಿಗಾಗಿ ಅದನ್ನು ಕಟ್ಟಿ ಅವರ ಫ್ಯೂಚರ್ ಚೆನ್ನಾಗಿರಲಿ ಅಂತ ಯೋಚನೆ ಮಾಡಿ ಸರಿಯಾದ ಪಾಠ ಸಿಗಲಿ ಅನ್ನೋದಕ್ಕೋಸ್ಕರ ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಕಳಿಸ್ತೀವಿ. ಮತ್ತು ಟ್ಯೂಷನ್ ಕೂಡ ಕೆಲವೊಂದು ಸಾರಿ ಕೊಡಿಸ್ಬೇಕಾಗತ್ತೆ. ಇರಲಿ, ಆದರೂ ಸ್ಕೂಲ್ನವರು ಒಂದು ಪೇರೆಂಟ್ಸ್ ಮೀಟ್ ಅಂತ ಕರೀತಾರೆ. ಆವಾಗ ಹೋದಾಗ ಆ ಒಳ್ಳೆ ಸ್ಕೂಲಿಗೆ 50,000ನೋ ಲಕ್ಷನೋ ಎಲ್ಲ ಕಟ್ಟಿ ಮಕ್ಕಳನ್ನ ನಾವಲ್ಲಿ 7ರಿಂದ 8 ಅವರ್ ಅಲ್ಲೇ ಬಿಟ್ಟಿರ್ತೀವಿ. ಅವರು ತಮ್ಮ ವಿಷಯಗಳನ್ನ ತಾವು ಮಕ್ಕಳಿಗೆ ಏನು ತಿಳಿಸ್ಕೊಟ್ಟಿದ್ದಾರೆ, ಏನು ಕಲಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಿಮ್ಮ ಹುಡುಗ ಚೆನ್ನಾಗಿ ಓದಿಲ್ಲ, ಅವನಿಗೆ ಇದು ಆಗಲ್ಲ, ನೀವು ಅವನ್ನ ಟ್ಯೂಷನ್ಗೆ ಹಾಕಿ, ಅವ್ರು ಹೇಳಿರೋದು ಎಲ್ಲ ವಿಷಯಗಳನ್ನೂ ನಾವು ಫಾಲೋ ಮಾಡಿರ್ತೀವಿ. ಶಾಲೆದೇ ಯೂನಿಫಾರ್ಮು, ಅವ್ರು ಹೇಳಿರೋ ಹಾಗೇ ಬುಕ್ಸು, ಇನ್ನು ಕೆಲವು ಜವಾಬ್ದಾರಿಗಳು ನಮ್ಮದು ಇರುತ್ತಲ್ಲ. ಇವಾಗ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಕೆಲಸಕ್ಕೆ ಹೋಗ್ತೀವಿ. ಒಂದೊಂದು ಕಡೆ ಗಂಡ ಹೆಂಡತಿ ಇಬ್ಬರು ಮಾಡ್ತಾಯಿರ್ತಾರೆ ಏನು ಜಾಬು. ಆ ಟೈಮಲ್ಲಿ ಇವೆಲ್ಲ ನಮಗೂ ಲಕ್ಷಿಸದೆ ಇರ್ತೀವಿ. ಅದಕ್ಕೂ ಕೂಡ ನಾವೇ ಹೊಣೆ ಅನ್ನೋ ಥರ ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಇದರಲ್ಲಿ, ಅವ್ರೇನು ಮಾಡ್ತಾರೆ ಅಂತ ಅಲ್ವಾ? ಸರಿ ಅನಿಸಿದರೆ ನೋಡಿ, ವಿಚಾರ ಮಾಡಿ ತಿಳಿಸಿ ಅಲ್ವಾ? ಅದಕ್ಕೋಸ್ಕರ ಇವತ್ತು ಈ ವಿಷಯನ ಹಂಚಿಕೊಳ್ಳೋಣ ನಿಮ್ಮೆಲ್ಲರ ಹತ್ರ ಅಂತ. ನಾವು ಕೂಡ ಪ್ರಶ್ನೆ ಕೇಳ್ಬೋದಲ್ವಾ? ನಾವಿಷ್ಟು ದುಡ್ಡು ಕಟ್ಟಿ ನೀವು ಹೇಳಿರೋ ಥರ ಎಲ್ಲ ರೂಲ್ಸ್ ಫಾಲೋ ಮಾಡಿ ನಾವು ಕಳಿಸಿರ್ತೀವಿ ಅಂದಮೇಲೆ ಹುಡುಗನ ಅಂಕಗಳು ಚೆನ್ನಾಗಿ ಬರುತ್ತಿಲ್ಲ ಅಂತಂದರೆ ಅದಕ್ಕೆ ಹೊಣೆ ಯಾರು? ಸ್ಕೂಲ್ನವರ ಅಥವಾ ನಾವು ತಂದೆ ತಾಯಿಗಳ ಅನ್ನೋ ಒಂದು ಪ್ರಶ್ನೆ ಭಾಳ ದಿನದಿಂದ ಕಾಡ್ತಾಯಿತ್ತು. ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೋಸ್ಕರ ಇದೊಂದು ವಿಡಿಯೋನ ಮಾಡಿದ್ದೀನಿ, ಆಡಿಯೋ. ಸೊ ದಯವಿಟ್ಟು ನಿಮ್ಮ ಕಮೆಂಟ್ಸು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.